ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಆಗಲಿ ಫಸ್ಟ್ ನೀವು ಎಲ್ಲ ವಿಲೇಜಸ್ ನಲ್ಲಿ ಹೋಗಿ ರೈತರಿಗೆ ಟ್ರೈನಿಂಗ್ ಕೊಡಬೇಕು. ಯಾಕಂದ್ರೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಹೊಸ ಹೊಸ ಸಿಸ್ಟಮ್ ಬಂದಿದೆ, ಅವರು ಒಪ್ಕೊಂಡಿದ್ದಾರೆ. ಇಡೀ ನಮ್ಮ ತಾಲೂಕಿನಲ್ಲಿ 50 ವಿಲೇಜಸ್ ಇದೆ. ಜನವಾಡ ಸರ್ಕಲ್ ಮತ್ತು ಮಾಲೆಗಾಂವ್ ಸರ್ಕಲ್ ನಲ್ಲಿ ಅವರೆಲ್ಲ ಕಡೆ ಹೋಗಿ ಕ್ಯಾಂಪ್ ಹಾಕಿ 2 ತಾಸು 4 ತಾಸು ಟ್ರೈನಿಂಗ್ ಕೊಟ್ಟು ಮತ್ತೆ ರೈತರದ್ದು ಏನೇನು ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆ ಪರಿಹಾರ ಮಾಡಬೇಕು. ಮತ್ತೆ ನಿಮ್ಮಿಂದ ಆಗಿಲ್ಲ ಅಂದ್ರೂ ನಮ್ಗೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರ ಜೊತೆಗೆ ಮತ್ತು ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಪರಿಹಾರ ಕೊಡಿಸ್ತೀವಿ ಅಂತ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ. ಮತ್ತೆ ಈ ಕಾರ್ಯಕ್ರಮ ಇಲ್ಲಿ ಇಡಬೇಕಂದ್ರೂ ಬಸವರಾಜ್ ಅವ್ರದ್ದು ತುಂಬಾ ಪ್ರೆಷರ್ ಇತ್ತು. ಇಲ್ಲ ಮರ್ಕಲ್ ಅಂದ್ರೂ ನನಗೆ ನಿಜವಾಗ್ಲೂ ದೇವಸ್ಥಾನದಲ್ಲಿ ಇಲ್ಲೇ ಇದ್ದೇನೆ. ತುಂಬಾ ಒಂದು ವಿಶ್ವಾಸ ಏನು ಗೊತ್ತಿಲ್ಲ, ಅಷ್ಟು ಪ್ರೀತಿ ನನಗೆ ಇಲ್ಲಿ ಎಲ್ಲರೂ ರೈತರು ಆಗಲಿ ಎಲ್ಲ ಇಲ್ಲಿ ಜನ ನನಗೆ ಪ್ರೀತಿ, ವಿಶ್ವಾಸ, ರೆಸ್ಪೆಕ್ಟ್ ಅದೇ ಇಂಪಾರ್ಟೆಂಟ್ ಇದೆ. ಒಳಗಿಂದ ಒಂದು ಹೊರಗಿಂದ ಒಂದು ಇಲ್ಲ ಇಲ್ಲಿ ಊರಿನಲ್ಲಿ ಏನಿದೆ ಓಪನ್. ನನಗೆ ಇಷ್ಟು ಪ್ರೀತಿ ಮಾಡ್ತಾರೆ, ಅದ್ರ ಸಲಗೆ ನಾನು ಮರ್ಕಲ್ ಅಂದ್ರೂ ಕಟ್ಟಿಲ್ಲ, ಫಸ್ಟ್ ಮರ್ಕಲ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದೇನೆ. ಇವತ್ತು ನಿಜವಾಗ್ಲೂ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. 2-3 ತಿಂಗಳಿಂದ ಅದು ನೀರು ಸುಮ್ಮನೆ ಹೆಸರಿಗೆ ನೀರದು ಎಲ್ಲ ಹೋಗಿದೆ. ಮೊನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಬಂದಿದ್ರು ಬೀದರ್ನಲ್ಲಿ. ನಾವು ಅವರಿಗೆಲ್ಲ ಇದ್ರ ಬಗ್ಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ತಿಳಿಸಿದ್ರು. ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಎಸ್ಪೆಷಲಿ ನಮ್ಮ ಬೀದರ್ದು ಈಗ ಅಸೆಂಬ್ಲಿ ಇದೆ 13ರಿಂದ. ಈ ಅಸೆಂಬ್ಲಿನಲ್ಲಿ ತುಂಬಾ ಸೀರಿಯಸ್ ಸುಮಾರು ಕಡೆ ರೈತರು ಸ್ಟ್ರೈಕ್ ಮಾಡ್ಲತ್ತಾರೆ. ಈಗ ಜಸ್ಟ್ ಇಲ್ಲಿ ಶಂಕರಪ್ಪ ಸರ್ ಕೇಳಿದಾಗ ಅವರಿಲ್ಲ, ನಾವು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ರೈತರ ಬಗ್ಗೆ ಸುಮಾರು ಡಿಮ್ಯಾಂಡ್ ತಗೊಂಡು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ರೈತರಂದ್ರು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ಹೇಳೋದು ತುಂಬಾ. ಈಗ ಅದು ಹಳೆ ಸಿಸ್ಟಮ್ ಇಂದ ಅವರೆಲ್ಲ ಹಿಡ್ಕೊಂಡು ಕೂತಿದ್ದಾರೆ. ಅದು ಕಂಟಿನ್ಯೂ ಆಗ್ಬೇಕು. ಅದು ಸಲಗೆ ಸುಮಾರು ಅವ್ರದ್ದು 4-5 ಡಿಮ್ಯಾಂಡ್ ಇದೆ. ಇನ್ಶೂರೆನ್ಸ್ ಬಗ್ಗೆ ಇದೆ, ಬರಗಾಲ ಬಗ್ಗೆ ಇದೆ. ಆ ಥರ ಆ ಡಿಮ್ಯಾಂಡ್ ನಾವು ಡೆಫಿನೆಟ್ಲಿ ಮುಖ್ಯಮಂತ್ರಿ ಜೊತೆಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆಗೆ ನಾವೆಲ್ಲರೂ ಕಲಿತು ಡಿಸ್ಕಸ್ ಮಾಡಿ ಏನೋ ಡೆಫಿನೆಟ್ಲಿ ಪರಿಹಾರ ಮಾಡ್ತೀವಿ ಅಂತ ನಾನು ಹೇಳ್ತೇನೆ. ಈ ಮರ್ಕಲ್ ಗ್ರಾಮದಲ್ಲಿ ನಾವು ಕೃಷಿ ಇಲಾಖೆಯಿಂದ ಸಾಕಷ್ಟು ಸವಲತ್ತುಗಳನ್ನು ಕೊಡುವುದರ ಜೊತೆಗೆ ತೊಗರಿ GRG 811 GRG 811 ತಳಿಯನ್ನು ನಾವು ಡೆಮಾನ್ಸ್ಟ್ರೇಷನ್ಗೆ 120 ಹೆಕ್ಟರ್ 120 ಜನ ರೈತರಿಗೆ 12 ಕ್ವಿಂಟಲ್ ತೊಗರಿ ಉಚಿತವಾಗಿ ಕೊಟ್ಟಿದ್ವಿ. ಸೆಲೆಕ್ಟೆಡ್ ಫಾರ್ಮರ್ಸ್ಗೆ ಡೆಮಾನ್ಸ್ಟ್ರೇಷನ್ ಲೇಔಟ್ ಮಾಡಿಸೋದಕ್ಕೆ ಖರೀಫ್ ಸೀಸನ್ ಅಲ್ಲಿ ಬೀಜ ಕೊಟ್ಟಿದ್ದೀವಿ. ಅವಾಗ ಸಾಹೇಬ್ರಿಗೆ ಬರ್ಲಿಕ್ಕೆ ಸ್ವಲ್ಪ ಸಮಯ ಇರಲಿಲ್ಲ. ಹೀಗಾಗಿ ಇವತ್ತು ಏನಾಗಿದೆ ಅಂದ್ರೆ ನಾವು ಆ ಬೆಳೆಗೆ ಏನೇನು ನಾವು ಪರಿಕರಗಳು ಕೊಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಟ್ರೈಕೋಡರ್ಮಾ, ಇನ್ನೊಂದೆರಡು ಕೆಮಿಕಲ್ಗಳು, ಬೇವಿನ ಎಣ್ಣೆ, ಡ್ರಾಪ್ಸು, ಲೂಟ್ಸು, ಹೀಗೆ 8 ಅಥವಾ 7 ಐಟಮ್ ಕೊಡಬೇಕಾಗಿದೆ. ಈಗ ಆಲ್ರೆಡಿ 4 ಐಟಮ್ ನಮ್ಮ ಹತ್ರ ಬಂದಿದೆ. ಈಗ ಆ 4ರದ್ದು ಒಂದೊಂದು ಕಿಟ್ ಮಾಡಿ ರೈತರು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ನಾವು ಡೆಮಾನ್ಸ್ಟ್ರೇಷನ್ ಹೆಂಗೆ ಕೊಟ್ಟಿದ್ದೀವಿ ಅಂದರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ. ಅದು ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿರೋ ರೈತರಿಗೆ ನಾವು ಬೀಜ ಕೊಟ್ಟು ಆ ರೈತರೇ ಈ ಕೆಮಿಕಲ್ ಕಿಟ್ಟನ್ನು ತೊಗೊಂಡು ಹೋಗಬೇಕು. ಇವತ್ತು ಸಾಹೇಬರು ಇದರಿಂದ ಅದನ್ನು ಚಾಲನೆ ನಡೆಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊತೀನಿ. ಇವತ್ತು ನಮ್ಮ ಮರ್ಕಲ್ ಗ್ರಾಮದಲ್ಲಿ ಬೀದರ್ನಿಂದ ಕೇವಲ 4-5 ಕಿಲೋಮೀಟರ್. ಇವತ್ತು ನೋಡ್ತಾ ಇದ್ರೆ ಬೇರೆ ಗ್ರಾಮಗಳು ಎಲ್ಲ ನೋಡಿದ್ರೆ ಏನಂದ್ರೆ ಚಿಟ್ಟ ಇದೆ, ನೋಬಾದ್ ಇದೆ, ಗಾದಗಿರಿ, ಅವರೆಲ್ಲರೂ ಏನಂತರ ಅವರು ಬಿಸ್ನೆಸ್ ಮೇಲೆ ಡಿಪೆಂಡ್ ಇದ್ದಾರೆ ಆ ಊರ್ದವರೆಲ್ಲ. ನಮ್ದು ಮರ್ಕಲ್ ಇಷ್ಟು ಸಮೀಪ ಇದ್ರು ಇನ್ನ ಏನದಂದ್ರ ರೈತ ಇದ್ರ ಮೇಲೆ ಮತ್ತು ಹೈನುಗಾರಿಕೆ ಮೇಲೆ ಬಹಳಷ್ಟು ಡಿಪೆಂಡ್ ಇದ್ದಾರೆ. ಇನ್ನೊಬ್ಬರು 90% ಏನದಂದ್ರೆ ನಮ್ಮಲ್ಲಿ ಇನ್ನ ಗ್ರಾಮದಾಗ ಏನಂದ್ರೆ ಯುವಕರಾಗ್ಲಿ ಹಿರಿಯರಾಗ್ಲಿ ಹೊಲಕ್ಕೆ ಹೋಗ್ಬೇಕು, ಹೊಲ ಕೆಲಸ ಮಾಡಬೇಕು, ಮತ್ತೇನಂದ್ರೆ ಹೊಲ ಡೆವಲಪ್ಮೆಂಟ್ ಮಾಡಬೇಕು, ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಬೆಳಿಬೇಕು,
ಇವತ್ತು ಮರ್ಕಲ್ದಾಗ ನಮ್ದು ನೋಡ್ತಾ ಇದ್ರಿ ಎಷ್ಟೋ ಜನದಲ್ಲಿ ಅವರಿಗೆ ಏನಂದ್ರೆ ಫಲ ಇಲ್ಲ, ಅವ್ರು ಏನಾದ್ರು ಬೇರೆ ಫಲ ತಗೊಂಡು ಕೃಷಿ ಆಕ್ಟಿವಿಟೀಸ್ ಮಾಡ್ತಾರೆ. ಅದಕ್ಕೆ ನಾ ಹೇಳೋದು ಇಷ್ಟೇ ಏನಂದ್ರೆ ಇನ್ನೂ ನಮ್ಮ ಮರ್ಕಲ್ ಗ್ರಾಮದಲ್ಲಿ ರೈತರು ಬಹಳಷ್ಟು ಆಕ್ಟಿವ್ ಅದ. ಅದೇ ಸ್ಪೆಷಲ್ ಆಗಿ ಮತ್ತು ನಾ ಬಹಳಷ್ಟು ನಮ್ಮ ಮರ್ಕಲ್ ರೈತ ಏನು ಸಂಘಕ್ಕೆ ನಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಇವತ್ತು ಕರ್ನಾಟಕ ಸ್ಟೇಟ್ದಲ್ಲಿ ಒಂದು ರಾಜ್ಯದ ಒಂದು ಸಂಘರ್ಷ ಇರಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ನಮ್ಮ ರೈತ ಸಂಘದವರು ಬಹಳಷ್ಟು ಹೋರಾಟ ಮಾಡ್ತಾರೆ. ಕೇವಲ ಎಲ್ಲ ನದಿಗೆ ಹರಿದು ಹೋಗಿ ಆದಷ್ಟು ಈಗ ನಾವು ಮತ್ತೆ ಮರಳಿ ಗೂಡಿಗೆ ಬರುವಂಥ ಕಾಲ ಬಂದೇ ಬರ್ತದ. ಕೆಮಿಕಲಿಂದ ಎಷ್ಟು ಹೆಲ್ತ್ ಹಜಾರ್ಡ್ಸ್ ಆಗ್ತವೆ ಮನುಷ್ಯರಿಗೆ, ಪ್ರಾಣಿಗಳಿಗೆ. ಸಣ್ಣ ಸಣ್ಣ ಹುಟ್ಟುವ ಮಕ್ಕಳು ಈಗ ಬುದ್ಧಿ ಮುಂದೆ ಹುಡ್ತಾ ಇದ್ದಾವೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸ್ವಲ್ಪ ನಾವು ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಸಾವಯವ ಕಡೆ ನಾವು ಲಕ್ಷ್ಯ ಹರಿಸ್ಬೇಕಾಗ್ತದೆ. ಈ ಒಂದು ಉದ್ದೇಶದಿಂದ ಈ ಗ್ರಾಮವನ್ನು ಆಯ್ಕೆ ಮಾಡಿದ್ದೀವಿ ಸರ್. ಈ ಗ್ರಾಮದಲ್ಲಿ ಈಗ ಆಲ್ರೆಡಿ ಇವರು ಪಟ್ಟಿ ಮಾಡ್ಕೊಂಡಿದ್ದಾರೆ. ತಾವು ಸಾಂಕೇತಿಕವಾಗಿ ಒಂದು 4-5 ಜನರಿಗೆ ಕೊಟ್ಟಾದ್ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ ರೈತರಿಗೆ ಕೊಡ್ತೀವಿ. ಈ ರೈತರು ತೊಗೊಂಡು ಹೋಗಿ ಇದ್ರ ಸರಿಯಾಗಿ ಯಾಕಂದರೆ ಇದು ತುಂಬ ಕಾಸ್ಟ್ಲಿ ಇರೋ ಕೆಮಿಕಲ್ಸ್ ಇದೆ. ಇದು ಸುಮ್ಮನೆ ಯಾವುದೋ ಒಂದಿಲ್ಲ, ಕೊರಾಜಿನ್ ಇದೆ, ನೀವು ಶಾವಿಗೆ ಅಂತ ಹೇಳ್ತಿರಲ್ಲ, ಎಲ್ಲನೂ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂದಾಗ ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಹೊಡೀರಿ. ಯಾಕಂದರೆ ಇದೆ ಅಂದ ತಕ್ಷಣ ಜಾಸ್ತಿ ಹೊಡೆದು ಬೆಳೆ ಸುಟ್ಕೊಂಡು ಬೆಳೆ ಹಾನಿಯಾಗಿ ಹಿಂಗೆ ಆಗ್ತಾ ಇದೆ. ಈಗ ಆಲ್ರೆಡಿ ನಾನು ಸರ್ ಬೆಳಿಗ್ಗೆ ಹೇಳುವಂಗೆ ಈ ತಿಂಗಳಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ ಸರ್. ಈಗ ಆಲ್ರೆಡಿ ಇವತ್ತಿನ ಆ್ಯಸ್ ಆನ್ ಡೇಟ್ 60% ನಮ್ಗೆ ಡೆಫಿಸಿಟ್ ಇದೆ ಆಗಸ್ಟ್ ತಿಂಗಳದು. ಒಟ್ಟಿಗೆ ಖರೀಫ್ ನೋಡಿದರೆ -40% ಡೆಫಿಸಿಟ್ ಇದೆ. ಈಗ ರೈತರು ತುಂಬಾ ಸ್ವಲ್ಪ ಕಷ್ಟಕರ ಸಿಚುವೇಶನ್ದಲ್ಲಿ ಇದ್ದಾರೆ. ಈಗ ಒಂದು ವಾರ ಮಳೆ ಬಂದರೆ ಮತ್ತಿಷ್ಟು ಬೆಳೆ ಚೇತನ ಆಗ್ತದೆ. ನಮಗೆ ಜುಲೈದು ಏನು ಮಳೆ ಬಂತಲ್ಲ ಅದರಿಂದ ರೈತರ ಮುಖದ ಮೇಲೆ ಮಂದಹಾಸ ಬಂದಿತ್ತು. ನಾವು ಸ್ವಲ್ಪ ನಿಶ್ಚಿಂತ ಆಗಿದ್ವಿ. ನಮಗೆ ಗೊತ್ತಿದೆ, ಮಳೆಗಾಲ ಆಗಿಲ್ಲ, ನೀರು ಬಿದ್ದಿಲ್ಲ, ಅದರಿಂದ ರೈತರು ತುಂಬ ತೊಂದರೆಯಲ್ಲಿದ್ದಾರೆ. ಆದರೂ 13 ತಾರೀಕಿನಿಂದ ನಮ್ಮ ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಇದೆ, ಚಾಲು ಮಾಡ್ತಾರೆ. ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾರೆ. ಲಾಸ್ಟ್ ಟೈಮ್ ಬೀದರ್ಗೆ ಬಂದಿದ್ದರು ಅವರು. ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಈಶ್ವರ ಖಂಡ್ರೆ ಅವರು ಬೀದರ್ ಡಿಸ್ಟ್ರಿಕ್ಟು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ರೈತರದ್ದು, ಜನದ್ದು, ಕಾರ್ಮಿಕರವ್ರದ್ದು, ಬಡವ್ರದ್ದು ಏನೇನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಬರಗಾಲ ಘೋಷಣೆ ಮಾಡಬೇಕಂತ ನಮ್ಮದು ಒತ್ತಡ ಇದೆ. ಮತ್ತು ಇನ್ಶೂರೆನ್ಸ್ ಮತ್ತು ಬೇರೆ ಯಾವ ಥರ ಸಹಾಯ ಮಾಡಬೇಕು ರೈತರಿಗೆ. ಯಾಕಂದರೆ ರೈತರು ಇಲ್ಲ ಅಂದರೂ ಇದು ಜಗತ್ತೇ ಇಲ್ಲ. ರೈತರಿಗೆ ಸಮಸ್ಯೆ ಆಗಿದ್ದು ಅಂದರೂ ಎಲ್ಲರಿಗೂ ಸಮಸ್ಯೆ ಆಗಿಬಿಡ್ತದೆ. ಅದು ಸಲಗೆ ರೈತರು ಕಷ್ಟದಲ್ಲಿದ್ದಾರೆ. ಮತ್ತು ರೈತರಿಗೆ ಹೊಸ ಟೆಕ್ನಾಲಜಿ ಬಂದಿದೆ. ಎವ್ರಿ 6 ತಿಂಗಳಾಗಲಿ 3 ತಿಂಗಳಿಗೆ ಒಂದು ಸಲ ಟ್ರೈನಿಂಗ್ ಆಗಬೇಕಂತ ಮೊನ್ನೆ ನಾವು ಮೀಟಿಂಗ್ ಮಾಡಿದೆವು. ಎಲ್ಲ ವಿಲೇಜಸ್ಗೆ, ಚಿಕ್ಕದು ಊರು ಇರಲಿ, ದೊಡ್ಡದು ಊರು ಇರಲಿ, ಮೊದಲು ಏನು ಮಾಡ್ತಿದ್ರು ಬರೀ ದೊಡ್ಡದು ಹೆಂಗೆ ಮಾಲೆಗಾಂವ್, ಗಾದ್ಗಿ, ಇಲ್ಲಾಂದ್ರು ಜನ್ವಾಡ. ಈಗ ಜಸ್ಟ್ ಮರ್ಕಲ್ ಮುಗಿಸಿ ನಾನು ನಂದಗಾಂವ್ಗೆ ಬಂದೀನಿ. ಚಿಕ್ಕದು ಇರಲಿ ಆದರೂ ಅವರು ಎಲ್ಲ ಆ ಏರಿಯಾಗೆ ಮಾಹಿತಿ ಕೊಡಬೇಕು. ಮತ್ತು ಕೆಮಿಕಲ್ ಇದು ತುಂಬ ಕಾಸ್ಟ್ಲಿ ಕೆಮಿಕಲ್ ಇದೆ ಮತ್ತು ಹೊಸ ಟೆಕ್ನಾಲಜಿ ಕೆಮಿಕಲ್ ಇದೆ. ನೋಡಿ, ಬಯೋ ಫರ್ಟಿಲೈಸರ್ ಇದ್ದಾರೆ, ಹೊಸ ಕೆಮಿಕಲ್ ಇದು. ಏನು ಕೆಮಿಕಲ್ ಭೂಮಿಗೆ ಹಾಕಿದ್ರು ಭೂಮಿ ನಷ್ಟ ಆಗ್ತಿದ್ರು. ಬಟ್ ಇದು ಹೊಸ ಟೆಕ್ನಾಲಜಿಲಿಂದ, ಈ ಕೆಮಿಕಲ್ನಿಂದ ಭೂಮಿ ನಷ್ಟ ಆಗಲ್ಲ. ಅದ್ರ ಸಲಗೆ ಇನ್ನೂ ನಿಮಗೆ ಟ್ರೈನಿಂಗ್ ಮತ್ತು ಇನ್ನೂ ತಿಳಿಸ್ತಾರೆ. ಆದರೂ ನಾನು ಬಂದರು ಅಂದರೂ ತಮಗೆ ಒಂದು ಧೈರ್ಯ ಇರ್ತದೆ. ಮತ್ತು ನಂದಗಾಂವ್ ಮೇಡಮ್ ಹೇಳಿದರೆ ಚಿಕ್ಕ ಊರು ನಂದಗಾಂವ್ ಅಂದರೂ ನಾವು ಫಸ್ಟ್ ರೆಡಿ ಮಾಡಿಸ್ರಿ. ನಂದಗಾಂವ್ ಅಂದರೂ ನನಗೆ ಒಂದು ಎಷ್ಟು ಹೆಮ್ಮೆ. ನನಗೆ ಇಷ್ಟು ಸಹಾಯ ಮಾಡಿದ್ದಾರೆ ನಂದಗಾಂವ್ನಲ್ಲಿ. ನಾನು ಮಂತ್ರಿ ಆಗಲಿಕ್ಕೆ, ನಾನು MLA ಆಗಬೇಕು ಅಂದರೂ ಇಲ್ಲಿ 100% ನನಗೆ ಸಹಾಯ ಮಾಡಿದ್ದಾರೆ. ನಿಮ್ಮ ಊರ ಹೆಸರು ಸಾಹೇಬ್ರೆ ಹೇಳಿದ್ದಾರೆ, ಇದು ಊರು ಆಯ್ಕೆ ಮಾಡ್ಕೊಳ್ರಿ. ಅದೇ ಅವರೇ ಹೇಳಿದ್ದಕ್ಕೆ ನೀವು ಊರು ಆಯ್ಕೆ ಮಾಡ್ಕೊಳ್ಳಿ. ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಎಷ್ಟು ದಿವಸ ಇರ್ತೀನಿ 100% ಇಮಾನ್ದಾರಿಯಿಂದ. ಯಾವ ಜಾತಿ ಇಲ್ಲ, ಯಾವ ಬಡವರು ದೊಡ್ಡವರು ಆ ಥರ ಇಲ್ಲ. ಎಲ್ಲರಿಗೆ ಎಷ್ಟು ಸಾಧ್ಯತೆ ಆಗ್ತದೆ ನಾನು ನಿಮ್ಮ ಜೊತೆಗೆ ಇರ್ತೀನಿ.